ಪೂಜೆ ತಮ್ಮ ಆರೋಗ್ಯ ಎಲ್ಲ ಹೇಗಿದೆ ಬಾಬಣ್ಣವರೇ? ಅದು ಸಿಇಟಿ ಪುಂಗ್ಳೂರು ಎಲ್ಲಿಂದ ತರಿಸಿದ್ದು? ಅಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮಳಿಗೆ ಅಧ್ಯಕ್ಷರಾಗಿದ್ದಾರೆ ಅವರು ಅಧ್ಯಕ್ಷರು ಅವ್ರಿಗೂ ಸಹ ಸ್ವಾಗತ ಮಾಡ್ತೇವೆ. ಈ ಕಡೆ ಆಮೇಲೆ ಮಾಜಿ ಜಿಲ್ಲಾ ಪಂಚಾಯತ್ ಇವತ್ತು ಉಷ್ಣಾಂಶ ಎಷ್ಟಿದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. 38-40 ಡಿಗ್ರಿಗಳನ್ನ ದಾಟ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಒಂದು ಕಡೆ ಪರಿಸರ ನಾಶ, ಮತ್ತೊಂದು ಕಡೆ ನೀರಿನ ಅಭಾವ. ಇವೆರಡನ್ನ ಸರಿದೂಗಿಸಬೇಕನ್ನೋದೇ ನಮ್ಮ ಸ್ವಾಮಿಗಳ ಮಹತ್ ಕಾರ್ಯ ಆಗಿದೆ. ಹಾಗಾಗಿ ಇವತ್ತು ಇಲ್ಲಿ ಬರ್ತಾ ಇರುವಂತಹ ಭಕ್ತರು ಏನಿವತ್ತು ಸಾಗರೋಪಾದಿಯಲ್ಲಿ ಇವತ್ತು ಎಲ್ಲ ಕಡೆಯಿಂದ ಆಂಧ್ರ ಇರ್ಬೋದು, ಹಿರಿಯೂರು ಇರ್ಬೋದು, ಪಾಲ್ಗಡ ಇರ್ಬೋದು, ಎಲ್ಲ ಕಡೆಯಿಂದ ಇವತ್ತು ಭಕ್ತರು ಮಠದ ಕಡೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಸ್ವಾಮೀಜಿಗಳು ಇನ್ನು 100 ಕಾಲ ಹೀಗೆ ಮಾಡಿ ಎಲ್ಲರ ಈ ಹಕ್ಕುಗಳನ್ನ, ನೀರಾವರಿ ಹಕ್ಕುಗಳನ್ನ ಒದಗಿಸಿಕೊಳ್ಳಿ ಅಂತೇಳಿ ಮಾತಾಡಲು ಅವಕಾಶ ಮಾಡಿಕೊಂಡು ಮನವಿ ಮಾಡ್ತೇನೆ. ದಯವಿಟ್ಟು ಬನ್ನಿ. ಯಾರಿಗೂ ಬೇರೆ ಜಾಗನೇ ಬಿಡ್ತಿಲ್ಲ. ಹಾಗಾರೆ ಹೆಂಗೆ ಆಗ್ತಾರೆ ಪಾಪ ಅವರು ಕೇಳಿ ಬೇಜಾರಾಗ್ತದೆ. ಈ ಕಡೆ ಆ ಕಡೆ ಸೈಡ್ ಹಾಕಲಿ. ರಾಜ್ಯದ ಸ್ವಾಮೀಜಿಯವರು ನಮ್ಮ ರಾಜ್ಯಕ್ಕೆ ನೀರು ಹರಿಸುವ ವೇದಿಕೆಯ ಮೇಲಿರುವ ಮಠದ ಎಲ್ಲ ಭಕ್ತರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಠದ ಭಕ್ತಾದಿಗಳೇ, ಇವತ್ತು ರಾಜ್ಯದ ಪಡೆಯುವ ಬದಲು ರೈತರಿಗೆ ಸೌಲಭ್ಯವನ್ನು ಕೊಡಿಸಿ ರೈತರ ಮುಖದಲ್ಲಿ ದೇವರನ್ನು ಕಾಣಲು ಹೊರಟಿದ್ದಾರೆ ಪೂಜ್ಯರು. ಎಲ್ಲರ ಮನೆ ಮಾತಾಗಿದ್ದಾರೆ. ಬರಪೀಡಿತ ಪ್ರದೇಶದ ಶಾಶ್ವತ ನೀರು ಒದಗಿಸುವ ಸ್ವಾಮೀಜಿ ಅವರ ಸಂಕಲ್ಪದ ಮೊದಲ ಭಾಗವಾಗಿ ತಾಲೂಕಿನ ಹೇಮಾವತಿ ನೀರು ಬರುವಂತಾಗಿದೆ. ಮುಂದೆ ಭದ್ರಾ ಎತ್ತಿನ ಹೊಳೆ ನೀರು ಬರುವ ದಿನಗಳು ದೂರವಿಲ್ಲ. ಕಾಮಗಾರಿ ವಿಳಂಬವಾಗುತ್ತಿದ್ದು ಈ ಬಗ್ಗೆ ಸ್ವಾಮೀಜಿ ಧ್ವನಿ ಎತ್ತಬೇಕು. ಪರಮ ಪೂಜ್ಯರು ತಮ್ಮ ಹುಟ್ಟಹಬ್ಬವನ್ನು ನೀರಾವರಿ ಹತ್ತೋಕೆಯ ಸಮಾವೇಶವನ್ನಾಗಿ ಮಾಡುವ ಮೂಲಕ ರೈತರ ಪಾಲಿನ ಆಶಾಜ್ಯೋತಿಯಾಗಿದ್ದಾರೆ. ದೇವರು ಪೂಜ್ಯರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಜೈ ಜೈ ಕರ್ನಾಟಕ. ಅಂದ್ರೆ ಆರಾಮಾಗಿರಿ, ಪರವಾಗಿಲ್ಲ, ಏನು ಪರವಾಗಿಲ್ಲ, ಟೆನ್ಷನ್ ತಗೊಬೇಡ್ರಿ. ಹ್ಞೂ ಸರ್, ಹ್ಞೂ ಸರ್. ಸರ್ ಇಲ್ಲಿ ನೋಡಿ ಅಲ್ಲ ಸರ್, ಹನುಮಂತಾಚಾರ್ ಸ್ವಲ್ಪ ಆ ಕಡೆ ಹೋರಾಟ ಮಾಡಲ್ವೇನು ಕಾವೇರಿ ಪರವಾಗಿ? ನಮ್ಮನೆ ತಮಿಳ್ನಾಡಿಗೆ ಹೋಗಿದ್ದಾಗ ಹೊಸೂರಲ್ಲೇನೆ ಕೇಳಿದ್ವಿ ನಾವು, ಮೇಕೆದಾಟು ಮಾಡಿದ್ರೆ ನಿಮ್ಗೆ ಏನಾದ್ರು ತೊಂದರೆ ಆಗುತ್ತಾ ಅಂತ. ಅಲ್ಲಿ ಒಬ್ರು ಶಾಸಕರು, ಹೆಸರು ಹೇಳೋದಿಲ್ಲ ನಾನು, ನಮಗೆ ಭಾಳ ಅನುಕೂಲ ಆಗೋದು ಮೇಕೆದಾಟು ಯೋಚನೆ ಮಾಡಿದ್ರೆ. ಏನು ಪತಿ ಅವರೇ ಅಲ್ಲಿ ಹೇಳಿದ್ರು, ನಮಗೆ ಜಾಸ್ತಿ ಅನುಕೂಲ ಆಗೋದು. ಅದರಿಂದ ರಾಜಕೀಯಕ್ಕಾಗಿ ರಾಜಕಾರಣ ಮಾಡಬಾರ್ದು ಅಂತ, ರಾಜಕಾರಣಕ್ಕಾಗಿ ರಾಜಕಾರಣ ಮಾಡಬೇಕು ಅಂತ, ರಾಜಮಾರ್ಗದಲ್ಲಿ ರಾಜಕಾರಣ ಮಾಡಬೇಕು ಅಂತ ವ್ಯವಸ್ಥೆಗಳು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಇವತ್ತು ಮೇಕೆದಾಟ ಆದರೆ ಸುಮಾರು 64 TMC ನಮಗೆ ನೀರು ಬರ್ತದೆ. ಬೆಂಗಳೂರಿನ ಕುಡಿಯುವಂಥ ನೀರಿನ ಸಮಸ್ಯೆ ಶಾಶ್ವತವಾಗಿ ಬಗೆಹರಿತದೆ. 2-3 ಜಿಲ್ಲೆಗೆ ನಾವು ನೀರಾವರಿಯನ್ನು ಒದಗಿಸ್ಬೋದು. ಇದೆಲ್ಲವೂ ಕೂಡ ಒಂದು ಯೋಜನೆಯಿಂದ ಸಾಧ್ಯ ಇದೆ. ನಾವಲ್ಲಿ ಹೋರಾಟ ಮಾಡಿದ್ವು. ಇದೇ ಕುಮಾರಸ್ವಾಮಿ ಅವರು, ಅದು ಬಂದಂಥ ನಂತರ ಸರ್ಕಾರಗಳು, ಯೋಗೀಶ್ವರು ಇವತ್ತು ಶಿಂಸಾ ಬ್ಯಾಕ್ ವಾಟರ್ನ ತಮಿಳ್ನಾಡನ್ನು ಒಪ್ಪಿಸಿ ಇವತ್ತು 100 ಕೆರೆಗಳು ನೀರು ಬಿಡಿಸಿಲ್ವಾ? ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಮಾಗಡಿಗೆ, ಇದೆಲ್ಲ ಸಾಧ್ಯ ಇದೆ. ಒಂದು ಮೂಮೆಂಟ್, ಒಂದು ಧ್ವನಿ ಆಗಬೇಕಲ್ಲ. ಯಾರಾದರೂ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ನಾವು ನೋಡಿದ್ವಪ್ಪ, ಯಾರು ಸಿಗಲಿಲ್ಲ, ನಾವೇ ಕಟ್ಕೊಂಡು ಹೋರಾಟ ಮಾಡೋದು.
ಹಿರಿಯೂರಿನಲ್ಲಿ ಎಷ್ಟು ಸರಿ ಬಂದಿದ್ದೀವಿ ಜಯಣ್ಣರೇ? ನೀವೆಲ್ಲ ಸಾಕ್ಷಿ ಇದ್ದೀರಿ, ನೀವೆಲ್ಲ ಹೋರಾಟಗಾರರು, ಹೋರಾಟ ಮಾಡಿದ್ದೀರಾ. ನಮ್ಮ ವರ್ಕೇರಪ್ಪ ಇಲ್ಲಿ ತಾಯಂದ್ರು ಬಂದಿದ್ದಾರೆ, ನಮ್ಮ ಗೌಂಡರ್ಸ್ ಸಮಾಜದ ಮುಖಂಡರು. ಆ ತಾಯಂದ್ರು ಸುಮಾರು 11 ದಿವಸ ಉಪವಾಸ ಕುಳಿತಿದ್ರು. ಅದರ ಫಲವಾಗಿ ಏನ್ರಮ್ಮ ಇದ್ದೀರಾ ನೀವೆಲ್ಲ? ನೋಡಿ ಆ ತಾಯಿಯವರು ಸುಮಾರು 9 ಜನ ಅವ್ರಿಗೆ ಚಪ್ಪಾಳೆ ಹೊಡೀರಿ. ಸುಮಾರು 9 ದಿವಸ ಅಂತ ಕಾಳ್ತಿದ್ದ 11 ಜನ ತಾಯಂದ್ರು ಉಪವಾಸ ಕುಳಿತಿದ್ರು. ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಕೈ ಸೈಡಿ ಬನ್ನಿ ಒಂಚೂರು ಎತ್ತ ಸಂಬಂಧವಯ ಅಂತ ಯಾರು ಕೇಳಿದ್ರು ಈ ಸ್ವಾಮಿಗಳು ಏನೇನೋ ಇದು ಮಾಡ್ತಾರೆ. ಮತ್ತು ನಮ್ಮ ಜಯರಾಮಣ್ಣನಿಗೇನೆ ಅವತ್ತಿನ ಸಂಭಾವನೆ ಏನಿರುತ್ತೆ, ಏನು ರಾಮಕೃಷ್ಣ ಕೊಟ್ಟು ಸರ್ವೆ ಮಾಡಿಸಿದ್ರು. ಟ್ರೋಪೋಶೀಟ್ ಅವರೇ ಸರ್ವೆ ಮಾಡಿದ್ರು. ನೀರು ಬರೋದಿಲ್ಲ ಹಾಗೆ ಅಂತ ಹೇಮಾವತಿಯಿಂದ. ಮತ್ತು ನಮ್ಮ ಭಾಳ ಧೀಮಂತ ನೇತಾರ ನಮ್ಮ ಸತ್ಯನಾರಾಯಣ ಅವ್ರು ಸಿಟ್ಟೆ ಆಗ್ಬಿಟ್ರು ನನ್ನ ಮೇಲೆ. ನೀವು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಜನಗಳಿಗೆ, ಹಿಂಗೆಲ್ಲ ಹೇಳಬಾರ್ದು ನೀವು. ಹೆಂಗೆ ಬರ್ತದೆ ನೀರು? ಸಾಧ್ಯವಿಲ್ಲ ಅಂತ. ಇಲ್ಲ, ನೀವು ಒಪ್ಕೊಳ್ಳಿ ನೀರು ಬರ್ತದೆ ಅಂತ. ಮತ್ತು ಅದನ್ನು ಆಗೋದ್ಮೇಲೆ ಜಯಚಂದ್ರ ಅವರು, ರಾಜೇಶ್ ಗೌಡರು ಎಲ್ಲ ಸೇರಿ ಅಟಕ್ ಬಿದ್ದು ಅವತ್ತಿನ ಮುಖ್ಯಮಂತ್ರಿನ ಆ ಕೆರೆ ಮೇಲೆ ಕರ್ಕೊಂಡು ಬಂದಿದ್ದೆ ಸತ್ಯನಾರಾಯಣ ಆಡಳಿತಾತ್ಮಕ ಮಂಜೂರಾತಿಯನ್ನು ಆ ಕೆರೆಗೆ ದೊರಕಿಸ್ಕೊಟ್ಟಿದ್ದು. ಅದಾದ ನಂತರ ಜಯಚಂದ್ರ ಅವರು ಹೋರಾಟ ಮಾಡಿದ್ರು. ಅವರೆಲ್ಲರೂ ಸೇರಿ ಕೊನೆಗೆ ಆ ಕೆರೆಗೆ ಎಷ್ಟು ಸರಿ ಕೋಡಿ ಬಿತ್ತು. ನಮ್ಮ ನರಸಿಂಹಮೂರ್ತಿಗಳಿದ್ದಾರೆ ಇಲ್ಲಿ, ಮೂರ್ತಿ ಮಾಸ್ಟರ್ ಏನಣ್ಣ, ಹೌದಾ? ಇವತ್ತು ನಮಗಿನ್ನ ಜಾಸ್ತಿ ನಮ್ಮ ರಘುವೀರ ರೆಡ್ಡಿ ಅವರು ಹೇಳ್ತಾ ಇರ್ತಾರೆ, ಅಲ್ಲಿಗೆ ಜಾಸ್ತಿ ಅನುಕೂಲ ಆಗ್ತಾ ಇದೆ, ಸೀಪೇಜ್ ಅಲ್ಲಿಗೆ ಜಾಸ್ತಿ ಅಂತ. ಆ ಥರ ಒಂದು ಮೂಮೆಂಟ್, ಒಂದು ಜನಾಂದೋಲನ ಹುಟ್ಟಾಕ್ಬೇಕು ನಾವು. ಅದರಿಂದ ಏನಾಗುತ್ತೆ ಏನಾಗಲ್ಲ ಅದೆಲ್ಲ ಬೇರೆ ಪ್ರಶ್ನೆ. ಇವತ್ತು ನಮಗೆ ನಮ್ಮ ತಾಲೂಕಿಗೆ ಇವತ್ತು ಅಪ್ಪರ್ ಭದ್ರಾ ಬರ್ತಾ ಇದೆ. ನಮಗೆ ನೀರಂದ್ರೇನು, ನೀರಿನ 1 TMC ನೀರು ಅಂತ ಹೇಳಿದ್ರೆ ಎಷ್ಟು ಗನಾಡಿ ಇರುತ್ತೆ ನಮಗೆ ಗೊತ್ತೇ ಇಲ್ಲ. 1,000 ಗನಾಡಿ ಉದ್ದ ಅಗಲ ಎತ್ತರ ಇಷ್ಟಾದರೆ 1 TMC ನೀರಂತ. ನಮಗೆಲ್ಲ ಅದು ಗೊತ್ತೇ ಇರಲಿಲ್ಲ. ನಮ್ಗೆ 5 TMC ನೀರು ಕೊಡಿ, 6 TMC ನೀರು ಕೊಡಿ ಹಿಂಗೆ ಕೇಳ್ತಾ ಇದ್ವಿ ನಾವು. ನಮ್ಗೆ ಅದ್ರ ಬೆಲೆನೇ ಗೊತ್ತಿರಲಿಲ್ಲ. ಹಾಗೆ ನಾವು ಹೋರಾಟ ಶುರು ಮಾಡಿದ್ವಿ 1998ರಲ್ಲಿ ನಾವು ನೀರಾವರಿ ಹಕ್ಕೊತ್ತಾಯ ಅಂತ ಶುರು ಮಾಡಿದ್ವಿ. ಇದೇನು ವಿಶೇಷವಾದ ಪದ ಇದು, ಹಕ್ಕೊತ್ತಾಯ ಅಂತ, ನಮ್ಮ ಹಕ್ಕುಗಳಿಗಾಗಿ ಒತ್ತಾಯ ಅಂತ ಶುರು ಮಾಡಿದ್ವಿ. ಅದರ ಫಲವಾಗಿ ಇವತ್ತು ನಮ್ಮ ಜಿಲ್ಲೆಗೆ ಹೇಮಾವತಿ ಬರ್ತಾ ಇದೆ, ಎತ್ತಿನಹೊಳೆ ಬರ್ತಾ ಇದೆ, ಅಪ್ಪರ್ ಭದ್ರಾ ಬರ್ತಾ ಇದೆ. ಮೊನ್ನೆ ಯಾರೋ ಒಬ್ಬರು ಹಿರಿಯ ರಾಜಕೀಯ ಮುತ್ಸದ್ದಿ ನೀರಾವರಿ ತಜ್ಞರು ಹೇಳ್ತಾ ಇದ್ರು, ಶುರು ಮಾಡಿದ್ದು 5-6 ಸಾವಿರ ಕೋಟಿನಲ್ಲಿ. ನಿಜಲಿಂಗಪ್ಪನವ್ರ ಕಾಲದಲ್ಲಿಗೆ ಆ ಅಪ್ಪರ್ ಭದ್ರಾ ಯೋಜನೆ ಏನು ಮಾಡಿದರೆ ಕೇವಲ 300-400 ಕೋಟಿಗೆ ಆಗ್ಬಿಡೋದು. ಅವ್ರೇನೋ ಅಲ್ಲಿ ಹೊಸದುರ್ಗದಲ್ಲಿ ಅವ್ರಿಗೆ ಡಿಫೀಟ್ ಆದರು ಅಂತ ಕಾಣುತ್ತೆ, ಸೋತ್ರಲ್ಲ. ಆ ಸಿಟ್ಟಿಗೆ ಪಾಪ ಅವ್ರಿಗೆ ಅದು ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಾವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬೇಡಿಕೆ ಸಲ್ಲಿಸಿದ್ವು. ಅವರು KC ರೆಡ್ಡಿ ಅಂತ, ನಿಮಗೆಲ್ಲ ಗೊತ್ತು ಜಯಣ್ಣವರೇ. KC ರೆಡ್ಡಿ ಸಮಿತಿಯನ್ನು ರಚನೆ ಮಾಡಿ ಅವರು ಅದರ ಅಂದಾಜನ್ನು ತಯಾರು ಮಾಡಲಿಕ್ಕೆ ಹೇಳಿದರು. ಅವಾಗಿದ್ದೆಷ್ಟು 3,500-4,000 ಕೋಟಿ. ಕುಮಾರಸ್ವಾಮಿ ಅವರಿಗೆ ಆವಾಗಲೇ ಒಂದು ಅವಕಾಶ ಸಿಕ್ಕಿದ್ರೆ ಇನ್ನೊಂದು 2-3 ವರ್ಷ ಅವ್ರ ಕಾಲದಲ್ಲೇ ನೀರು ಬರ್ತಿತ್ತೇನೋ ಅಂತ ಅವರು ಅಡಿಗೆಲ್ಲ ಹಾಕಿದ್ರು ಅದನ್ನು. ಅದಾದ ನಂತರ ಇವತ್ತು ಅದ್ರ ವೆಚ್ಚ ಎಷ್ಟು ವರ್ಕೆರಣ್ಣ? 27,000 ಕೋಟಿ ಮೀರ್ತಾ ಇದೆ. ಎತ್ತಿನ ಒಳಗೆ ಈಗಾಗಲೇ ಹತ್ತತ್ರ 30,000 ಕೋಟಿ ಬೇಕು ಅಂತ. ಬರೀ 2 ಯೋಜನೆಗಳಿಗೆ 60,000 ಕೋಟಿ ಆದರೆ ಈ ನಾಡಿನ ನೀರಾವರಿ ಯೋಜನೆಗಳ ಕತೆ ಏನು? ಹಿಂದೆಲ್ಲ ನಮಗೆ 8-10 ವರ್ಷಗಳ ಹಿಂದೆ ನಮ್ಮ ನೀರಾವರಿ ಬಡ್ಜೆಟ್ ಎಷ್ಟಿತ್ತು, ನಮ್ಮ ರಾಜ್ಯದ ಬಡ್ಜೆಟ್ ಎಷ್ಟಿತ್ತು, ನಮ್ಮ ರಾಜ್ಯದ ಬಡ್ಜೆಟ್ ಇವತ್ತು 2 ಯೋಜನೆಗಳು ನಾವು ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ವ್ಯವಸ್ಥೆಗಳು ಹೇಗಿದ್ದಾವೆ, ಇದನ್ನು ನಾವು ಕೇಳಬಾರ್ದೇನು? ಅದಕ್ಕಾಗಿ ಈ ಮೂಮೆಂಟ್, ಅದಕ್ಕಾಗಿ ಈ ಆಂದೋಲನ, ನಮ್ಮ ಹಕ್ಕುಗಳನ್ನು, ನಮ್ಮ ರೈಟ್ಸನ್ನು ಕೇಳಲಿಕ್ಕೆ ನಮ್ಮದು ಆಂದೋಲನ. 100 TMC ನೀರು ವೇಸ್ಟ್ ಆಗಿ ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ. ಆ ಯೋಜನೆಯಿಂದ ತಮಿಳ್ನಾಡಿಗೆ ಹೆಚ್ಚು ಅನುಕೂಲ, ಅವರು ಒಪ್ಕೊಂಡ್ರೆ ತಮಿಳ್ನಾಡಿಗೆ ಹೆಚ್ಚು ಅನುಕೂಲ ಆಗ್ತದೆ. ಅದರಿಂದ ಆದಷ್ಟು ಬೇಗನೆ ತಮಿಳ್ನಾಡಿನ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಮಾತನಾಡಿ ನಮಗೆ ಮೇಕೆದಾಟು ಯೋಜನೆಯನ್ನು ಮಾಡಲಿ.
ಅದಾದರೆ ಬಹುಶಃ ಈಗಾಗಲೇ ನಾನು ನಿನ್ನೆ ನೋಡ್ತಿದ್ದೆ ಈ ವೋಟರ್ಸನೇ ಏನು ಪಾರ್ತಾವ್ರೆ ಪಾರ್ಥ ಬೆಂಗಳೂರಿನಲ್ಲಿ ಆನಂದ್ ಕುಮಾರ್ ಅವರು ಇಲ್ಲಿದ್ದಾರೆ, ನಮ್ಮ ಮುಖಂಡರು, ಅವರು ದೊಡ್ಡ ಪತ್ರಿಕೆಯನ್ನು ಮಾಡಿದ್ದಾರೆ. ಈಗಾಗಲೇ 1 ಕೋಟಿ ಮಿಕ್ಕಿರಬೇಕಾ ಸಂಖ್ಯೆ, 1,30,00,000 ಇರಬೇಕು. ಬಸವರಾಜ ಬೊಮ್ಮಾಯಿ ಹೇಳ್ತಿರೋರು ಮುಖ್ಯಮಂತ್ರಿ ಇದ್ದಾಗ 2035 ಹೊತ್ತಿಗೆ ಹೆಚ್ಚು ಕಮ್ಮಿ 2.5 ಕೋಟಿ ದಾಟ್ತದೆ ಬೆಂಗಳೂರಿನ ಜನಸಂಖ್ಯೆ. ಕತೆ ಏನು? ಈಗಾಗಲೇ ಕುಡಿಯೋ ನೀರಿಗೆ ಆಕಾರ ಇದೆ ಬೆಂಗಳೂರಿನಲ್ಲಿ. ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಯಾರು ಒದಗಿಸ್ತಾರೆ? 100 ಕಿಲೋಮೀಟರ್ ಸುತ್ತಳತೆಯಲ್ಲಿ ಬೆಂಗಳೂರು ಓತಪ್ರೋತವಾಗಿ ಬೆಳೀತಾ ಇದೆ. ಹಾಗಾಗಿ ಅವ್ರಿಗೆ ಯಾರು ಕುಡಿಯೋ ನೀರು ಕೊಡ್ತಾರೆ? ಈ ಥರದ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ವೇದಿಕೆ ಜನಾಂದೋಲನವನ್ನು ರೂಪಿಸಿ ಅವರ ಪರವಾಗಿ ಧ್ವನಿ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಆದರೆ ಇನ್ನೊಂದು ಮುಂದುವರೆದಂಥ ಆಯಾಮ, ನಮ್ಮ ಪ್ರಾದೇಶಿಕವಾಗಿ ಏನು 24 ಜಿಲ್ಲೆಗಳಿದ್ದಾವೆ, ಅವ್ರವ್ರ ಪಾಡಿಗೆ ಅವ್ರವ್ರು ಹೋರಾಟ ಮಾಡ್ಕೊಳ್ತಾರೆ. ಆದರೆ ನಾವು ನಮ್ಮ ಹಳೆ ಮೈಸೂರು ಭಾಗಕ್ಕೆ ಆಗಿರುವಂಥ ಅನ್ಯಾಯಗಳಿಗಾಗಿ ನಾವು ಯಾವಾಗ ಧ್ವನಿ ಎತ್ತೋದು? ಪ್ರಾದೇಶಿಕವಾಗಿ ಯಾವ ಉದ್ಯೋಗಿಕವಾಗಿ ಸಾಮಾಜಿಕವಾಗಿ ನಮಗೆ ಅಸಮತೋಲನಗಳಾಗ್ತಾ ಇದ್ದಾವೆ, ಅದನ್ನು ಧ್ವನಿ ಎತ್ತೋರು ಯಾರೋ ಹಾಗೆ. ಅದರಿಂದ ಈ ವೇದಿಕೆ ಈ ಭಾಗದ 16-17 ಜಿಲ್ಲೆಗಳೇನು ಬರ್ತವೆ ಅವರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಇನ್ನು ಮುಂದೆ ಮಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ